ಎಲ್ರಿಗೂ ನಮಸ್ಕಾರ. ಇವತ್ತು ಮೆಣಸಿನಕಾಯಿ ಬಜ್ಜಿ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: ಒಂದು ಪಾತ್ರೆ, ಬೌಲ್ಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು 1 ಬೌಲ್, ಅದಕ್ಕೆ ತಕ್ಕಂತೆ ಅಕ್ಕಿ ಹಿಟ್ಟು 2 ಸ್ಪೂನ್, ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್, ಬಜ್ಜಿ ಗರ್ಗರಿಯಾಗಿ ಬರೋದಕ್ಕೆ ಸ್ವಲ್ಪ ಸೋಡಾ, ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಅಜ್ವಾಯಿನ ಪುಡಿ ಸ್ವಲ್ಪ ಉಜ್ಜಿ ಹಾಕಿದ್ರೆ ಅದ್ರ ಘಮ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದನ್ನು ಸಂಜೆ ಹೊತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಕಾಫಿ ಟೀ ಜೊತೆಗೆ ಚೆನ್ನಾಗಿರುತ್ತೆ. ಹೊರಗಡೆ ತಿಂಡಿಗಿಂತ ಮನೆ ತಿಂಡಿ ಆರೋಗ್ಯಕರ. ಇದಕ್ಕೆ ಯಾವುದೇ ಬೇರೆ ಕೆಮಿಕಲ್ ಐಟಮ್ ಏನೂ ಹಾಕೋ ಹೋಗಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮನೇಲಂತೂ ಮಕ್ಕಳಿಗೆ ತುಂಬ ಇಷ್ಟ, ಹಾಗಾಗಿ ನಾನು ಅವಾಗ ಮಾಡ್ತಾ ಇರ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಹದಕ್ಕೆ ಕಲಿಸ್ಕೋಬೇಕು. ಬಜ್ಜಿಗೆ ತುಂಬ ತೆಳು ಆದರೆ ಅದು ಚೆನ್ನಾಗಿ ಬರೋದಿಲ್ಲ ಮತ್ತು ಗರಿಗರಿಯಾಗಿ ಬರೋಲ್ಲ. ಸೊ ಅದಕ್ಕೆ ಕಲಿಸ್ಕೊಂಡು ಚೆನ್ನಾಗಿ ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇವಾಗ ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಈಗ ಕಾದಿದೆ, ಸ್ವಲ್ಪ ಕಾದಿದೆ ಅಂತ ಅನ್ನೋದಕ್ಕೆ ಮೇಲ್ಗಡೆ ಬಬಲ್ಸ್ ಬರೋ ಥರ ಇರಬೇಕು. ಈಗ ಕಲಸಿಟ್ಟಿರೋ ಹಿಟ್ಟಿಗೆ ಮೆಣಸಿನ್ಕಾಯಿ ಹಚ್ಚಿ ಉದ್ದಕ್ಕೆ ಅದನ್ನು ಚೆನ್ನಾಗಿ ಡಿಪ್ ಮಾಡಿ ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆ ಒಳಗಡೆ ಹಾಕಬೇಕು. ಇದ್ರ ಜೊತೆಗೆ ಕಾಫಿ, ಫಿಲ್ಟರ್ ಕಾಫಿ, ಶುಂಠಿ ಟೀ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಈ ಥರ ನಿಧಾನವಾಗಿ ಒಂದೊಂದೇ ಕಟ್ ಮಾಡ್ಕೊಂಡಿರೋಂಥ ದಪ್ಪ ಮೆಣಸಿನ್ಕಾಯಿ ಕಡಲೆ ಹಿಟ್ಟಿಗೆ ಅದ್ದಿ ನಿಧಾನವಾಗಿ ಒಂದೊಂದೇ ಬಿಡ್ತಾಯಿರಿ. ಡೀಪ್ ಫ್ರೈ ಮಾಡಿ. ಈ ಥರ ಬರುತ್ತೆ. ಡೀಪ್ ಫ್ರೈ ಮಾಡಿ ಅಲ್ಲಲ್ಲೇ ಕೈ ಆಡ್ತಾಯಿರಿ, ಇಲ್ಲಾಂದರೆ ಒಂದೇ ಕಡೆ ಬಿಟ್ಟರೆ ಒಂದು ಕಡೆ ಸೀದೋದಾಗುತ್ತೆ, ಇದು ಜಾಸ್ತಿ ಫ್ರೈ ಆಗುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ತಗೊಂಡು ನೋಡಿ, ರೆಡಿ ಇದೆ, ತಿನ್ನೋಕ್ಕೆ ಸಿದ್ಧ. ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ. ನನ್ನ ಕೈಯೇ ಸುಟ್ಬಿಡ್ತು ಇವಾಗ. ನೋಡಿ, ಇವಾಗ ಈ ಥರ ಬರುತ್ತೆ. ಸೌಂಡ್ ಮೇ ಬಿ ಕೇಳಿಸ್ತಿಲ್ಲ ಅನಿಸುತ್ತೆ. ಟೇಸ್ಟ್ ಅಂತೂ ಸೂಪರಾಗಿದೆ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ. ನೀವು ಮನೇಲಿ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.